ಇಲ್ಲಿವರೆಗೆ ನಥಿಂಗ್ ಲೈಕ್ ದ್ಯಾಟ್. ನಾಚ್ಕೋತಾ ಇದಾರೆ ಗೈಸ್. ಇಲ್ಲ, ನನ್ನ ಹೆಸರು ಖುಷಿ, ನೀವೇ ಹೇಳಿದ್ರಲ್ಲ, ಸ್ಮೈಲ್ ಮಾಡ್ಕೊಂಡೆ ಮಾತಾಡಿದ್ದೀನಿ ಅವಾಗಿನ. ಆ ಥರ ಎಲ್ಲ ಏನಿಲ್ಲ. ಬಟ್ ಅದು ಆಬ್ವಿಯಸ್, ಯಾವ್ದಾದ್ರು ಒಂದು ಸೀರಿಯಲ್ ಸೂಪರ್ ಹಿಟ್ ಆದಾಗ ಆ ಪೇರ್ನ ಜನ, ಇವಾಗ ನಾನೇ ಯಾವ್ದಾದ್ರು ಒಂದು ಸೀರಿಯಲ್ ಸೂಪರ್ ಹಿಟ್ ಆದಾಗ ಆಫ್ ಸ್ಕ್ರೀನ್ ಹಂಗೆ ಎಕ್ಸ್ಪೆಕ್ಟ್ ಮಾಡ್ತೀನಿ, ಅವರಿಬ್ರು ಮದುವೆ ಆಗ್ಬೇಕು ಅದು ಇದು ಅಂತ. ಸೊ ಇಟ್ ಇಸ್ ಕಾಮನ್, ಅದು ಇನ್ ಜನರಲ್ ಆಗಿ ಅವರಿಗೂ ಅದೇ ಆಸೆ ಇರುತ್ತೆ. ಬಟ್ ಐ ಡೋಂಟ್ ನೋ ಅಬೌಟ್ ದ ಫ್ಯೂಚರ್. ಇಲ್ಲಿವರೆಗೂ ದೇರ್ ಇಸ್ ನಥಿಂಗ್ ಲೈಕ್ ದಟ್ ಅಷ್ಟೇ. ಅಂದ್ರೆ ಯು ಡೋಂಟ್ ನೋ ಅಬೌಟ್ ದ ಫ್ಯೂಚರ್, ದೇರ್ ಇಸ್ ಅ ಕ್ವೆಶ್ಚನ್ ಮಾರ್ಕ್, ನಾಟ್ ಫುಲ್ ಸ್ಟಾಪ್, ರೈಟ್? ಅಂದ್ರೆ ಸಿ ಯು ಕ್ಯಾನ್ ಪ್ರಿಡಿಕ್ಟ್ ಯುವರ್ ಫ್ಯೂಚರ್ ಅಲ್ಲ, ಹಿಂಗೆ ಇರುತ್ತೆ ಅಂತ. ಸೊ ಯಾರಿಗೆ ಏನ್ ಗೊತ್ತು ಏನಾಗುತ್ತೆ ಅಂತ. So, ಆ ತರ ಅಷ್ಟೇ. ನನ್ಗೆ ಅದ್ರ ಬಗ್ಗೆ ಇನ್ನು ಏನು ಯೋಚನೆ ಆ ತರ ಇಲ್ಲ. ಯಾಕೆಂದ್ರೆ ಇನ್ನ ತುಂಬಾ ಚಿಕ್ಕವರು. ತುಂಬಾ ನನ್ಗೆ ಅಂದ್ರೆ ಅದೇ ಹೇಳಿದ್ನಲ್ಲ, ನನ್ಗೆ ಹೆಂಗ್ ಮಾತಾಡ್ಬೇಕು, ನಾನು ಐ ವಾಸ್ ಬೀಂಗ್ ಟೂ ಟ್ರಾನ್ಸ್ಪರೆಂಟ್ ಅಷ್ಟೇ. ಅದು ಹೆಂಗಿರ್ಬೇಕು ಏನು ಅಂತ ಗೊತ್ತಾಗ್ತಾ ಇರ್ಲಿಲ್ಲ. ಸೊ ಬಟ್ ಇವಾಗ್ಲೂ ಅಷ್ಟೇ, ನಾನು ಇವತ್ತಿಗೂ ಕಂಪ್ಲೀಟ್ ನಾನಾಗಿ ಇರೋದು ಅಂದ್ರೆ ಫಿಲ್ಮ್ ಇಂಡಸ್ಟ್ರಿಲಿ ಇಟ್ಸ್ ವಿತ್ ದಿಲೀಪ್ ಓನ್ಲಿ. ಅಂದ್ರೆ ಐ ಗಾಟ್ ದಟ್ ಫ್ರೀಡಮ್ ಒಂದು. ಆಮೇಲೆ ನಾನು ಏನೇ ಹೇಳಿದ್ರು ಅದರಿಂದ ಒಂದು ಕಾರಣ ಇದೆ ಅಂತ ತಿಳ್ಕೊಂಡಿರ್ತಾರೆ ಅವರು. ಸೊ ಅದರಿಂದ ಆ ಬೌಂಡ್ರೀಸ್ ಇಲ್ಲದೆ ನಾನು ಇರೋದು ಅವರೊಬ್ರ ಜೊತೆನೆ ಇಂಡಸ್ಟ್ರಿಯಲ್ಲಿ. ಅದು ಬಿಟ್ಟು ಬೇರೆ ಯಾರಾದ್ರೂ ಸ್ವಲ್ಪ ಡ್ಯೂ ಟು ಎಕ್ಸ್ಪೀರಿಯನ್ಸ್, ನನಗೆ ಆ ಎಕ್ಸ್ಪೀರಿಯನ್ಸ್ಗಳು ಹಂಗೆ ಮಾಡಿಬಿಟ್ಟಿದೆ ನನ್ನನ್ನು. ಹೋಗಿ ಅದು ಇನ್ನೊಂದಾಗತ್ತೆ ಅಂತ. ಸೊ ಅದರಿಂದ ನಾನು ಮಾತಾಡೋದು ಕಮ್ಮಿ ಎಲ್ಲರ ಜೊತೆ.